ಬಾದುಷಾ ಈ ರೆಸಿಪಿ ಅಂತೂ ಬಾಯಲ್ಲಿ ನೀರು ಇರುತ್ತೆ. ಅದರಲ್ಲೂ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೊಂಡ್ರೆ ಅಂತೂ ಎಷ್ಟು ಚೆನ್ನಾಗಿರುತ್ತೆ. ಮಕ್ಕಳಿಂದ ದೊಡ್ಡವರು ಇಷ್ಟಪಟ್ಟು ತಿಂತೀರ. ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆಯಲ್ಲೇ ಬಾದುಷಾ ಮಾಡ್ಕೊಳ್ಳೋಣ. ಎಷ್ಟು ಟೇಸ್ಟಿಯಾಗಿರೋವಂಥ ಬಾದುಷಾನ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ತುಂಬ ಟೈಮ್ ವೇಸ್ಟ್ ಮಾಡ್ಕೊಳ್ಳದೆ ಇಲ್ಲಿ ನಾನು 1 ಕಪ್ ಆಗುವಷ್ಟು ಮೈದಾ ಪೌಡರ್ನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಜರಡಿ ಮಾಡ್ಕೊಳ್ಳೋಣ. ಮೈದಾ ಪೌಡರ್ ನಮಗೆ ಬೇಡ ಅಂತ ಅನ್ನೋರು ಗೋಧಿ ಪೌಡರ್ ಆದರೂ ಬಳಸ್ಕೋಬಹುದು. ನೀಟಾಗಿ ಜರಡಿ ಮಾಡ್ಕೋಬೇಕಾಗುತ್ತೆ. ಮೇನ್ ಜರಡಿ ಮಾಡ್ಕೋಬೇಕು. ಇದಕ್ಕೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಮತ್ತು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸು ಒಂದೊಂದೇ ಆ್ಯಡ್ ಮಾಡ್ಕೊಳ್ತಾ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. 1-2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಂಡು ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಉಂಡೆ ರೀತಿ ಬರಬೇಕು. ಕೈಗೆ ನೀಟಾಗಿ ಆ ರೀತಿ ಮಾಡ್ಕೊಂಡಾಗ ಮಾತ್ರ ಬಾದುಷಾ ತುಂಬಾ ಕ್ರಿಸ್ಪಿಯಾಗಿ ಮೇಲೆ ಒಳಗಡೆ ಪದರ ರೀತಿ ಬರಬೇಕು. ಅಂದರೆ ಈ ರೀತಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದು ಕನ್ಸಿಸ್ಟೆನ್ಸಿ ತಕ್ಕಾಗಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಮೊದಲೇ ನಾವು ಜಾಸ್ತಿ ನೀರು ಹಾಕೋದು ಬೇಡ. ಸ್ವಲ್ಪ ಗಟ್ಟಿನೇ ಇರಬೇಕು. ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಗಟ್ಟಿ ಇರಬೇಕು. ಅಷ್ಟು ನೀಟಾಗಿ ನಾದ್ಕೋಬೇಕಾಗುತ್ತೆ. ಇದು ಮೇಯ್ನಾಗಿ ಚೆನ್ನಾಗಿ ನಾದ್ಕೊಂಡ್ರೇ ಅದು ತುಂಬ ಚೆನ್ನಾಗಿ ಪದರ ರೀತಿ ಬರೋದು. ಇಲ್ಲಿ ನೋಡ್ತಾ ಇದ್ರಲ್ಲ, ಈ ರೀತಿ ಚೆನ್ನಾಗಿರಬೇಕು ಗಟ್ಟಿಯಾಗಿ. ಈಗ ನಾದ್ಕೊಂಡಿದ ನಂತರ ಇದನ್ನು ನೋಡಿ ಈ ರೀತಿ ಬರಬೇಕು. ಈಗ ನಾದ್ಕೊಂಡಿದ ನಂತರ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಪಕ್ಕಕ್ಕೆ ಇಟ್ಕೊಳ್ಳೋಣ. 10 ನಿಮಿಷ ಆದ ನಂತರ ನೋಡ್ತಾ ಇದ್ರೆ ಇಷ್ಟು ಚೆನ್ನಾಗಿ ಬಂದಿದೆ. ನಾವು ಯಾವ ಸೈಜಲ್ಲಿ ಬಾದುಷಾ ಮಾಡ್ಕೋಬೇಕೋ ಆ ಸೈಜ್ಗೆ ನಾವು ತಗೊಂಡು ನೀಟಾಗಿ ಮೇಲೆ ಎಲ್ಲ ಈ ರೀತಿ ರೋಲ್ ಮಾಡಿ, ಜಾಸ್ತಿ ಪ್ರೆಸ್ ಮಾಡಬಾರ್ದು, ಸ್ವಲ್ಪ ನೀಟಾಗಿ ರೋಲ್ ಮಾಡಿ, ಮತ್ತು ನಾವು ಮೊದಲನೇ ಬೆರಳೇನಿರುತ್ತೆ ಅದರಲ್ಲಿ ನೀಟಾಗಿ ಈ ರೀತಿ ಮಾಡಿದರೆ ಆ ರೀತಿ ರೋಲ್ ಬರುತ್ತೆ. ಆಗ ತುಂಬ ಚೆನ್ನಾಗಿ ಬಾದುಷಾ ಒಂದೇ ಶೇಪಲ್ಲಿ ಬರುತ್ತೆ. ಮತ್ತು ಈ ರೀತಿ ಸ್ವಲ್ಪ ಟ್ವಿಸ್ಟ್ ಮಾಡಿದರೆ ಈ ರೀತಿ ಪದರ ರೀತಿ ಬರುತ್ತೆ. ಇದೇ ರೀತಿ ನಾನು ಎಲ್ಲನೂ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ 1 ಕಪ್ ಆಗೋಷ್ಟು ಸಕ್ಕರೆ, ಅದರಲ್ಲಿ ಅರ್ಧ ಕಪ್ ಆಗೋಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಸಕ್ಕರೆ ಪಾಕ ಸ್ವಲ್ಪ ಥಿಕ್ನೆಸ್ ಇರಬೇಕು. ಸ್ವಲ್ಪ ಚೆನ್ನಾಗಿ ಕುದಿ ಬರ್ತಾ ಇದೆ. ಕುದಿ ಬಂದ ನಂತರ ಇದಕ್ಕೆ ನೀಟಾಗಿ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಬೇಕು, ಇಲ್ಲಿ ನಾವು ನೋಡಿಕೊಂಡ್ರೆ 1 ಎಳೆ ಪಾಕ ಆ ರೀತಿ ಬಂದರೆ ಮಾತ್ರ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಕೇಸರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಪಾಕ ಬಂದ ನಂತರ ಈ ಲೆಮನ್ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಪಾಕ ಇನ್ನೂ ಗಟ್ಟಿ ಆಗಬಾರ್ದು ಅಂತ. ಈಗ ಸ್ಟವ್ನ ಆಫ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಅದನ್ನು. ನಂತರ ಬಾದುಷಾ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಚೆನ್ನಾಗಿ ಕಾದಿದ್ದು ಮತ್ತು ಇದನ್ನು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಏನು ಬಾದುಷಾ ಉಂಡೆ ಮಾಡಿ ಇಟ್ಕೊಂಡಿದ್ದೀರಿ ಅದನ್ನು ಈ ರೀತಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡಿದ್ದ ನಂತರ ಅದು ನೀಟಾಗಿ ಬಾಯ್ಲ್ ಆಗಿ ಇನ್ನೊಂದು ಕಡೆ ಕಲರ್ ಸ್ವಲ್ಪ ಚೇಂಜ್ ಆದ ನಂತರ ಇನ್ನೊಂದು ಕಡೆ ಮಗಚಾಕಿ 2 ಕಡೆನೂ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ನಾವು ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳಗಡೆ ನೀಟಾಗಿ ಬೆಂದಿರೋದಿಲ್ಲ. ಆಗ ಚೆನ್ನಾಗಿರೋದಿಲ್ಲ. ನಿಧಾನಕ್ಕೆ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿ ಇಟ್ಕೊಳ್ಳೋಣ. ಎಲ್ಲನೂ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಒಂದೇ ಸರಿ ಮಾಡಿಕೊಂಡು. ನಂತರ ಒಂದೇ ಸರಿ ಇದನ್ನು ನಾವೇನು ಸಕ್ಕರೆ ಪಾಕ ಮಾಡಿ ಇಟ್ಕೊಂಡಿದ್ರಿ ಅದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡಿದ ನಂತರ ಒಂದು 10 ನಿಮಿಷ ಬಿಟ್ಕೊಂಡ್ರೆ ಅದು ನೀಟಾಗಿ ಸಕ್ಕರೆ ಪಾಕ ಏನಿದೆ ಅದರಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗಿರುತ್ತೆ. ಇದನ್ನು ತೆಗೆದು ನಾವು ಮತ್ತೆ ಬೇರೆ ಪ್ಲೇಟ್ಗೆ ಸೇರಿಸ್ಕೊಳ್ಳೋಣ. ತುಂಬ ಹೊತ್ತು ಬಿಡೋದು ಬೇಡ. ತುಂಬ ಹೊತ್ತು ಬಿಟ್ಟರೆ ಏನಾಗುತ್ತಂದರೆ ಮೇಲೆ ಎಲ್ಲ ಸಕ್ಕರೆ ಪಾಕ ಏನಿದೆ ಅದು ಚೆನ್ನಾಗಿ ಕಟ್ಕೊಂಡ್ಬಿಟ್ಟಿರುತ್ತೆ. ತುಂಬ ಟೇಸ್ಟಿಯಾದ ಬಾದುಷಾ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.